ಇದೆಲ್ಲವೂ ಇದ್ರು ಸಹಿತ ನಾವು ಒಂದಾಗಿವಿ. ಯಾಕೆ ಒಂದಾಗಿವಿ ಅಂತಂದ್ರೆ ನಮ್ಮ ಎದೆ ಒಳಗೆ ನಮ್ಮ ದೇಹದೊಳಗೆ ಹರಿತಕ್ಕಂತ ರಕ್ತ ಒಂದೈತಿ ಅಂತ ಹೇಳಿ ಭಾರತೀಯರೆಲ್ಲ ಒಂದಾಗಿವಿ ಅನ್ನತಕ್ಕಂಥ ತಿಳ್ಕೊಳ್ಬೇಕು. ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ಪ್ರಭು ನಮ್ಮಲ್ಲಿಯ ಭೇದ ಭಾವ ದೂರ ಮಾಡಲಿ ಅನ್ನೋ ಒಂದು ಸತ್ಯ ಸಂದೇಶವನ್ನು ಇಟ್ಟುಕೊಂಡು ಇವತ್ತು ಧರ್ಮಸ್ಥಳ ಅನ್ನತಕ್ಕಂಥ ಧರ್ಮ ಕ್ಷೇತ್ರಕ್ಕೆ ಒದಗಿ ಬಂದಿರತಕ್ಕಂತಹ ಕೆಟ್ಟ ಸನ್ನಿವೇಶವನ್ನ ನಾವೆಲ್ಲ ಗಟ್ಟಿ ಧ್ವನಿ ಮೂಲಕ ಎದುರಿಸ್ತಾ ಇದ್ದೀವಿ. ಕಾರಣ ಇಷ್ಟೇ, ಧರ್ಮಸ್ಥಳದೊಳಗಿರ್ತಕ್ಕಂಥ ಆ ಮಂಜುನಾಥ ಹಿಂದೂಗಳಿಗೆ ಬೇಕು, ಜೈನ ಧರ್ಮದವರಿಗೆ ಬೇಕು ಅನ್ನತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನೆನಪಿಟ್ಟುಕೊಳ್ಬೇಕು, ಬರೇ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆಯವರು ಯಾವತ್ತೂ ಜೈನ್ ಪ್ಯಾರನಿಸಂ ಮಾಡಿದವರಲ್ಲ. ಕೇವಲ ಜೈನ ಧರ್ಮಕ್ಕೆ ಸೀಮಿತವಾಗಿರ್ತಕ್ಕಂಥ ವ್ಯಕ್ತಿತ್ವ ಅವರದಲ್ಲ. ಅವರದ್ದು ಎಂತಹ ವ್ಯಕ್ತಿತ್ವ ಅಂತಂದ್ರೆ ಬಹಳಷ್ಟು ಜನ ದೂರದಿಂದ ಬಂದಿರತಕ್ಕಂತ ಜನರಿಗೆ ಧರ್ಮಸ್ಥಳದೊಳಗಿರ್ತಕ್ಕಂಥ ಮಂಜುನಾಥ ಸ್ವಾಮಿಯ ದರ್ಶನವಾಗದೆ ಹೋದ್ರೂ ಪರವಾಗಿಲ್ಲ, ನಮಗೆ ವೀರೇಂದ್ರ ಹೆಗಡೆ ಅವರ ಪಾದಾಮುಟ್ರ ಮಂಜುನಾಥ ಸ್ವಾಮಿಯ ದರ್ಶನ ಆಗುತ್ತೆ ಅನ್ನತಕ್ಕಂಥ ಅಸಂಖ್ಯಾತ ಭಕ್ತರ ಹೃದಯದೊಳಗೆ ಆ ಮಾತು ಮೂಡಿ ಬರ್ತದೆ. ಇವತ್ತು ಇಲ್ಲಿ ಬಂದವರೆಲ್ಲರೂ ಪ್ರವಾಸಕ್ಕೆ ಹೋಗಿರ್ತೀರಿ, ತೀರ್ಥ ಕ್ಷೇತ್ರಕ್ಕೆ ಹೋಗಿರ್ತೀರಿ, ಪುಣ್ಯ ಸ್ಥಾನಕ್ಕೆ ಹೋಗಿರ್ತೀರಿ. ಅಲ್ಲಿ ಸ್ನಾನವನ್ನ ಮಾಡಿ ಅಲ್ಲಿ ಬಂದು ನೀವೇನ್ ಮಾಡ್ತೀರಿ ಅಂತಂದ್ರೆ ಲಕ್ಷ ಕೊಟ್ಟು ಕೇಳ್ರಿ, ಧರ್ಮಸ್ಥಳದೊಳಗಿರ್ತಕ್ಕಂಥ ಪವಿತ್ರ ಪ್ರಸಾದವನ್ನ ಉಣ್ತೀರಿ. ನೆನಪಿಟ್ಟುಕೊಳ್ರಿ, ನಮ್ಮೆಲ್ಲರ ದೇಹದೊಳಗೆ ಧರ್ಮಸ್ಥಳದ ಪ್ರಸಾದ ಇದೆ ಅನ್ನತಕ್ಕಂಥ ತಿಳ್ಕೊಳ್ಬೇಕು. ಇವತ್ತು ಅನ್ನಿನ ಋಣ ನಮ್ಮನ್ನ ಎಬ್ಬಿಸ್ತಾ ಇದೆ, ಬಡದು ಎಬ್ಬಿಸ್ತಾ ಇದೆ. ನೀವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಯಾರೋ ಒಬ್ಬ ಧೂತ ಅನ್ನತಕ್ಕಂಥ ಧೂರ್ತ ಇದ್ದವ್ ಏನ್ ಮಾಡಕತ್ತಾನು ಅಂತಂದ್ರೆ ವೀರೇಂದ್ರ ಹೆಗಡೆ ಅವರ ಬಗ್ಗೆ, ಅವರ ಸಹೋದರರ ಬಗ್ಗೆ ತಪ್ಪು ಕಲ್ಪನೆಯ ಕಟ್ಟು ಕಥೆಗಳನ್ನು ಕಟ್ಟಿ ಅವರ ವ್ಯಕ್ತಿತ್ವಕ್ಕೆ ಹಾನಿಯನ್ನು ಉಂಟು ಮಾಡ್ತಾ ಇದ್ದ. ನೆನಪಿಟ್ಟುಕೊಳ್ಬೇಕು, ವೀರೇಂದ್ರ ಹೆಗಡೆ ಅವರಂದ್ರ 24 ಗೋಲ್ಡ್ ಇದ್ದಂಗ ಅನ್ನತಕ್ಕಂಥ ತಿಳ್ಕೊಬೇಕು. 24 ಕ್ಯಾರೆಟ್ ಗೋಲ್ಡ್ ಇದ್ದಂಗದು. ಹಾಗಾಗಿ ಯಾಕ್ರೆ ಇಟ್ಟಾಕ ವೀರೇಂದ್ರ ಹೆಗಡೆ ಅವ್ರ ಬಗ್ಗೆ ನಿಮಗೆ ಅಭಿಮಾನ, ನಿಮಗೇನು ಉಪಕಾರ ಮಾಡ್ಯಾರ ಅವರು ಅಂತ ನೀವು ಕೇಳಬಹುದು. ನೆನಪಿಟ್ಟುಕೊಳ್ಳಿ, ಇವತ್ತು ಕರ್ನಾಟಕದೊಳಗಿರ್ತಕ್ಕಂಥ ಅತಿ ಕೆಟ್ಟ ಸ್ಥಿತಿ ಒಳಗಿರ್ತಕ್ಕಂಥ ದೇವಾಲಯಗಳು, ದೇವಸ್ಥಾನಗಳು ಇವತ್ತು ಕಟ್ಟಡಗಳಾಗಲಕತ್ತವು. ದೇವಸ್ಥಾನಗಳ ಕಟ್ಟಡ ಆಗಲಕತ್ತವ ಅಂದ್ರೆ ನೆನಪಿಟ್ಟುಕೊಳ್ಳಿ, ಕಟ್ಟಡದ ಪತ್ರಿಕೆಗಳನ್ನು ಹೋಗಿ ನಾವು ಸೋಮವಾರ ದಿವಸ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರ ಪಾದಕ್ಕೆ ಅರ್ಪಿಸಿದೀವಿ ಅಂದ್ರೆ ಆ ಕಟ್ಟಡಗಳಿಗೆ 2 ಲಕ್ಷಕ್ಕಿಂತಲೂ ಮೇಲ್ಪಟ್ಟ ದೇಣಿಗೆ ಕೊಟ್ಟಿರ್ತಕ್ಕಂಥವ್ರು ವೀರೇಂದ್ರ ಹೆಗಡೆ ಅವರು. ಅವರ ಧರ್ಮ ನೋಡ್ಲಿಲ್ಲ, ಅವ್ರ ಜಾತಿ ನೋಡ್ಲಿಲ್ಲ, ಅವ್ರ ಮತ ನೋಡ್ಲಿಲ್ಲ, ಅವ್ರ ವರ್ಣ ನೋಡ್ಲಿಲ್ಲ. ಅದು ಯಾವುದೋ ಭೇದ ಭಾವ ಮಾಡ್ಲಾರ್ದೆ ಪುಣ್ಯಾತ್ಮರು ನಾವ್ ಯಾಕೆ ಬಂದೀವಿ ಅಂತಂದ್ರೆ, ನಾನು 60 ಕಿಲೋಮೀಟರ್ ದೂರದಿಂದ ಬಂದ್ರಿ, ಹೊಳೆ ಎಲ್ಲ ಸುತ್ತ ಹಾಕ್ಬಿಟ್ಟತಿ. ನಾನು ದೂರದಿಂದ ಯಾಕೆ ಬಂದೀನಿ ಅಂತಂದ್ರೆ ಇವತ್ತು ನಾವು ನೆರಳ ಕೂತೀವಿ, ನಮ್ಮದು ಒಂದು ಆಶ್ರಮ ಆಗೈತಿ ಅಂತಂದ್ರೆ ವೀರೇಂದ್ರ ಹೆಗಡೆ ಅವ್ರು ನನ್ನ ಜಾತಿ ನೋಡ್ಕೊಡ್ಲಿಲ್ಲ, ನನ್ನ ಮುಖ ನೋಡ್ಕೊಡ್ಲಿಲ್ಲ, ನಮ್ಮ ಧರ್ಮ ನೋಡ್ಕೊಟ್ಟಾರ. ನೆನಪಿಟ್ಟುಕೊಳ್ರಿ, ಅಂತಹ ಪುಣ್ಯಾತ್ಮರು. ಅದೇ ರೀತಿ ಇಲ್ಲಿ ರಬಕ ವಿಭಾಗದೊಳಗೆ ಅನೇಕ ದೇವಸ್ಥಾನಗಳ ನಿರ್ಮಾಣಗಳಾದರೂ ಸಹಿತ ನಮ್ಮ ಸನಾತನ ಸಂಸ್ಕೃತಿ ಉಳಿಬೇಕು, ನಮ್ಮ ಆಚಾರ ಉಳಿಬೇಕು, ನಮ್ಮ ಮಂದಿರಗಳು ಉಳಿಬೇಕು, ನಮ್ಮ ಪೂಜೆ ಉಳಿಬೇಕು, ನಮ್ಮ ಪುನಸ್ಕಾರಗಳು ಉಳಿಬೇಕು ಅನ್ನತಕ್ಕಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡಿರ್ತಕ್ಕಂಥ ಪರಮ ವಿರಾಗಿಗಳಾಗಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆ ಅವರು ಗೃಹಸ್ಥರ ರೂಪದೊಳಗೆ ನಮ್ಮ ಕಂಡ್ರು ಸಹಿತ ಅವರು ಸನ್ಯಾಸಿಗಳೇನು ಕೆಲಸ ಮಾಡ್ಬೇಕಂತ ಕೆಲಸವನ್ನು ಅವ್ರು ಮಾಡಕತ್ತಾರೆ. ಅಂತಹ ಪೂಜ್ಯರ ತೇಜೋವಧಿಯಾದಾಗ ಅಂತಹ ಪೂಜ್ಯರ ವ್ಯಕ್ತಿತ್ವಕ್ಕೆ ಕಳಂಕ ತರ್ತಕ್ಕಂಥ 100 ಶಕ್ತಿಗಳು ಬರಲಿ, 1000 ಶಕ್ತಿಗಳು ಬರಲಿ, ವೀರೇಂದ್ರ ಹೆಗಡೆ ಅವರ ವ್ಯಕ್ತಿತ್ವಕ್ಕೆ ಕಳಂಕ ತರ್ತಕ್ಕಂಥ ಕೋಟಿ ಕೋಟಿ ಶಕ್ತಿಗಳು ಬಂದ್ರು ನೆನಪಿಟ್ಟುಕೊಳ್ಬೇಕು. ಆ ಕೋಟಿಗೆ 100 ಕೋಟಿ ನಿಮ್ಮಂತ ಜನ ಎಲ್ಲ ಸೇರ್ತಾರೆ ಅನ್ನತಕ್ಕಂಥದನ್ನ ಈ ವೇದಿಕೆ ಮೂಲಕ ನಾವು ತೋರಿಸಬೇಕಾಗಿದೆ. ನಾವೆಲ್ಲ ಒಂದಾಗ್ಬೇಕು, ನಾವೆಲ್ಲ ಒಂದಾಗ್ಬೇಕು. ನಮ್ಮ ಜಾತಿಗಳು ಬೇರೆ ಇರ್ಲಿ, ನಮ್ಮ ಧರ್ಮಗಳು ಬೇರೆ ಇರ್ಲಿ, ನಮ್ಮ ಜಾತಿ ಧರ್ಮಗಳನ್ನ ನಾವು ಹೆಂಗ್ ಇಟ್ಕೋಬೇಕು ಅಂತಂದ್ರೆ ನಮ್ಮ ಹೊರಸಲು ಒಳಗಿಟ್ಕೋಬೇಕು. ಹೊರಗೆ ಬಂದಾಗ ನಾವೆಲ್ಲ ಭಾರತೀಯರು. ಏ ವಂದನ್ ಕಾ ಧರ್ತಿ ಹೇ, ಅಭಿನಂದನ್ ಕಾ ಧರ್ತಿ ಹೇ, ये अर्पण का भूमि है, तर्पण का भूमि है. इस कंकड़ कंकड़ हमारे लिए शंकर है, इस नदी नदी हमारे लिए गंगा है. हम जिएंगे तो इस भारत के लिए, हम मरेंगे तो उसके भारत के लिए. मरने के बाद गंगा जल में बहती हुई अस्थियों की कोई कान लगा कर सुनाए, वो एक ही आवाज आएगा, वो एक ही आवाज, बोलो भारत माता की. ಅದಕ್ಕಾಗಿ ನಾವೆಲ್ಲ ಒಗ್ಗಟ್ಟಾಗಬೇಕು. ನಮ್ಮೆಲ್ಲರ ಗುರುಗಳು ಇವತ್ತು ನೆನಪಿಟ್ಟುಕೊಳ್ಬೇಕು, ನಾವೊಂದು ಸಣ್ಣ ಸಮುದಾಯದಿಂದ ಬಂದವ್ರ ತಾಯಿ. ನಮ್ಮ ಹೋಗೋಳ್ರಿ 2 ಮಾತು ಹೇಳಿ ಮುಗಿಸ್ಬಿಡ್ತೀನಿ, ಯಾಕಂದ್ರೆ ನಿಮಗೂ ಬಿಸಿಲಾಗೈತಿ, ತಲೆ ಮೇಲೆ ಸೆರಗ ಬಂದವು, ಮೈ ಮೇಲೆ ಬೆವರು ಬರಾಕತ್ತ ತಾಯಿ ಮುಖದ್ನಾಗ. ನಾವು ಸಣ್ಣ ಸಮಾಜದಿಂದ ಬಂದವರು. ಯಾಕಿಷ್ಟ ಅಭಿಮಾನ ಅಂದ್ರೆ ಈ ಸಮಾಜ ಅಂತಂದ್ರೆ ನೆನಪಿಟ್ಟುಕೊಳ್ಬೇಕು ನೀವು, ನಮ್ಗೆ ಏನೂ ಇದ್ದಿದ್ದಿಲ್ಲ. ಏನೂ ಇಲ್ಲದ ಕಾಲದೊಳಗೆ ಜೈನ ಸಮಾಜದವರು ತಲೆಗೆ ಎಣ್ಣೆ ಇಲ್ಲ ಅಂದಾಗ ನಮ್ಮ ಊರಾಗ ನಮ್ಗೆ ಎಣ್ಣೆ ಕೊಟ್ಟಾರ, ಹೊಟ್ಟಿಗೆ ಅನ್ನ ಇಲ್ಲ ಅಂದ್ರೆ ಅನ್ನ ಕೊಟ್ಟಾರ. ಅವ್ರ ಪರವಾಗಿ ನಿಲ್ಲಿಕಂದ್ರ ಈ ಜೀವನ ಇದ್ರೆ ಏನ್ ಮಾಡೋದು? ಅದಕ್ಕಾಗಿ ನಾವು ಈ ಒಂದು ಅಪರೂಪವಾಗಿರ್ತಕ್ಕಂಥ ಹೋರಾಟದೊಳಗೆ ಭಾಗವಹಿಸಿದ್ದೇವೆ. ನಮಗೆಲ್ಲರಿಗೂ ಪರಮ ಪೂಜ್ಯರು, ನಮ್ಮೆಲ್ಲರ ಆರಾಧ್ಯ ಗುರುಗಳು, ನಮ್ಮ ಎಲ್ಲರ ಬಾಳಿನ ಬೆಳಕಾಗಿರ್ತಕ್ಕಂತಹ ಭದ್ರಗಿರಿಯ ಜನೋದ್ಧಾರಕರಾಗಿರ್ತಕ್ಕಂತಹ ಪರಮ ಪೂಜ್ಯ ಕುಲರತ್ನಭೂಷಣ್ ಮಹಾರಾಜರ ಆಶೀರ್ವಾದ ಇದೆ. ಇನ್ನೊಂದು ಮಾತು ಹೇಳಬೇಕಿವ, ಒಬ್ಬರು ಸಲ್ಲೇಖನ ತಗೊಂಡು ತಾಯಿಯವರು ಅವರು ಐರಿಕ ಅಮ್ಮವರು ಬಂದಿಲ್ಲಿ ಈ ಪ್ರತಿಭಟನೆ ಒಳಗೆ ನಿಂತಾರ. ಸಲ್ಲೇಖನ ತಗೊಂಡು ಅವರು ಜನವಾಣಿಯ ಪಾದವನ್ನ ಸೇರ್ತಕ್ಕಂಥ ಸಮಯ ಸಮೀಪಿಸ್ತಾ ಇದೆ. ಆ ತಾಯಿ ಹೇಳ್ತಾ ಇದ್ದಾಳೆ, ನನ್ನವ್ವ ಎಂತ ಮಾತು ಹೇಳಕತ್ತಾಳು ಅಂತಂದ್ರ, ಇದು ಶರೀರ ಹಂಗೆ ಹೋಗಬಾರ್ದು, ಇದು ಹೋರಾಟವನ್ನ ಮಾಡಿ ಹೋಗ್ಬೇಕು ಅಂತಕ್ಕಂಥ ಇಟ್ಕೊಂಡು
ಇಂಥ ಒಂದು ಅದ್ಭುತವಾಗಿರೋ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ಲ ಪೂಜ್ಯರ ಪವಿತ್ರ ಶ್ರೀ ಶರಣಕ್ಕೆ ಭಕ್ತಿ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ನಡೆದ